ವೆಲ್ಕಮ್ ಬ್ಯಾಕ್ ಟು ಸವಿಯೂಟ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಸರಿಯಾದ ಅಳತೆನಲ್ಲಿ ಪಡ್ಡು ಮಾಡೋದು ಹೇಗೆ ಅಂಥೇಳಿ ನಾನು ತೋರಿಸ್ಕೊಡ್ತೀನಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಅದ್ರ ಜೊತೆ ಕಾಯಿ ಚಟ್ನಿ ಮಾಡಿದ್ದೀನಿ, ನೀವು ಶೇಂಗಾ ಚಟ್ನಿ ಕೂಡ ಮಾಡ್ಕೊಳ್ಬೋದು. ಇವಾಗ ಒಂದು 3 ಕಪ್ ಆಗೋಷ್ಟು ಅಕ್ಕಿಗೆ 1 ಕಪ್ ಆಗೋಷ್ಟು ಉದ್ದಿನಬೇಳೆನ ಹಾಕ್ಕೋಬೇಕಾಗುತ್ತೆ. ನೀವು 3 ಕಪ್ ಅಕ್ಕಿ ಹಾಕಿದ್ದೀನಿ, 1 ಕಪ್ ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಮೆಂತ್ಯ. ಇಷ್ಟು ಪ್ರಮಾಣದಲ್ಲಿ ನೀವು ಕರೆಕ್ಟಾಗಿ ಹಾಕ್ಕೊಂಡ್ರೆ ಪಡ್ಡು ತುಂಬಾ ಚೆನ್ನಾಗಿ ಬರುತ್ತೆ. ರೇಷನ್ ಅಕ್ಕಿ ಕೂಡ ನೀವು ಯೂಸ್ ಮಾಡ್ಬೋದು. ಚೆನ್ನಾಗಿ ವಾಶ್ ಮಾಡಿ ಒಂದು 6 to 8 ಅವರ್ಸ್ ಇದನ್ನು ಹಾಗೆ ನೆನೆ ಹಾಕಿ ಇಟ್ಟಿದ್ದೆ. ಇವಾಗ ರುಬ್ಕೋತಾ ಇದ್ದೀನಿ. ಕನಿಷ್ಠ 6 to 8 ಗಂಟೆನಾದರೂ ಅಕ್ಕಿ ನೆನೆಬೇಕಾಗುತ್ತೆ. ಆವಾಗ ಉದ್ದು ಮತ್ತು ಅಕ್ಕಿ ಎಲ್ಲ ಚೆನ್ನಾಗಿ ಅರಳ್ಕೊಳ್ಳುತ್ತೆ. ಬೇಗ ಕೂಡ ಅಕ್ಕಿ ಕೂಡ ರುಬ್ಬುವಾಗ ಬೇಗನೆ ನುಣ್ಣಗಾಗುತ್ತೆ, ತರಿಯಾಗಿ ಬರೋದಿಲ್ಲ. ಇವಾಗ ಇದಕ್ಕೆ ಅವಲಕ್ಕಿನ ಹಾಕ್ಕೋತಾ ಇದ್ದೀನಿ. ಅವಲಕ್ಕಿ ನೀವು ಪೇಪರ್ ಅವಲಕ್ಕಿ ತೊಗೊಂಡ್ರೆ ತಕ್ಷಣವೇ ನೀರಲ್ಲಿ ಹಾಕಿ ವಾಶ್ ಮಾಡಿ ಹಾಕ್ಕೋಬೋದು. ಗಟ್ಟಿ ಅವಲಕ್ಕಿ ಆದರೆ ಒಂದು ಸ್ವಲ್ಪ ಹೊತ್ತು ನೆನೆಸಿಡಿ. ಇವಾಗ ರುಬ್ಕೋತಾ ಇದ್ದೀನಿ. ಉಪ್ಪು ಕೂಡ ಅಷ್ಟೇ ಫ್ರೆಂಡ್ಸ್, ಬೇಸಿಗೆ ಕಾಲ ಅಂದರೆ ಉಪ್ಪು ನೀವು ಬೆಳಗ್ಗೆ ಹಾಕ್ಕೊಳ್ಳಿ ಮಾಡುವಾಗ. ಇಲ್ಲ ಅಂತಂದರೆ ಚಳಿಗಾಲದಲ್ಲಿ ಮಾಡೋದಾದರೆ ಸಂಜೆನೇ ನೀವು ಉಪ್ಪು ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಇವಾಗ ಹಿಟ್ಟು ರೆಡಿಯಾಗಿದೆ ನೋಡಿ. ಇದೇ ಹಿಟ್ಟು ಈ ರೀತಿ ಹದಕ್ಕೆ ಇರಬೇಕು. ತುಂಬ ತೆಳುವಾಗಿ ಇರಬಾರ್ದು, ತುಂಬ ಗಟ್ಟಿಯಾಗಿ ಕೂಡ ಇರಬಾರ್ದು. ನೋಡಿ, ಈ ಹದಕ್ಕೆ ಇದ್ದರೆ ಕರೆಕ್ಟಾಗಿ ಪಡ್ಡು ಬರುತ್ತೆ. ಯಾವ ರೀತಿ ಬಂದಿದೆ ನೋಡಿ, ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಈಗ ಕಾವಲಿ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಫಸ್ಟ್ ನಾವು ಪಡ್ಡನ್ನ ಹಾಕ್ತಿರೋದ್ರಿಂದ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೊಳ್ಳಿ. ಆವಾಗ ಕಾವಲಿ ಕೂಡ ಚೆನ್ನಾಗಿ ಕಾದಿರಬೇಕು. ಹಾಗೆ ಎಣ್ಣೆ ಕೂಡ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಸೆಕೆಂಡ್ ಟೈಮ್ ಮಾಡುವಾಗ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರು ನಡೆಯುತ್ತೆ. ಫಸ್ಟಲ್ಲಿ ಮಾತ್ರ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಳ್ಳಿ. ಈಗ ಎಣ್ಣೆ ಕಾದ ನಂತರ ಹಿಟ್ಟನ್ನು ಹಾಕ್ಕೊಳ್ಳೋಣ ಇದಕ್ಕೆ. ಹಾಗೆ ಫ್ರೆಂಡ್ಸ್, ಇದುವರೆಗೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿರೋ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಇವಾಗ ಹಾಕಿದ್ದೀನಿ ಎಲ್ಲ ಹಿಟ್ಟನ್ನು ಮುಚ್ಚಿಡ್ತಾ ಇದ್ದೀನಿ. ಇವಾಗ ಸ್ವಲ್ಪ ಆಗಿದೆ. ಇವಾಗ ತಿರುವು ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬರುತ್ತೆ. ಖಂಡಿತವಾಗಿ ಒಂದು ಸಾರಿ ಟ್ರೈ ಮಾಡಿ. ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಕಡಲೆಬೇಳೆ ಹಾಕಿರೋದ್ರಿಂದ ಕಲರ್ ಕೂಡ ಡಾರ್ಕ್ ಆಗಿರುತ್ತೆ. ಫಸ್ಟ್ ಟೈಮ್ ಸ್ವಲ್ಪ ಹೀಗಾಗುತ್ತೆ, 2ನೇ ಸಾರಿ ಹಾಕುವಾಗಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಫ್ರೆಂಡ್ಸ್, ಇದ್ರ ಜೊತೆ ಶೇಂಗಾ ಚಟ್ನಿ ಕೂಡ ಚೆನ್ನಾಗಿರುತ್ತೆ, ಹಾಗೆ ತೆಂಗಿನಕಾಯಿ ಚಟ್ನಿ ಕೂಡ ಚೆನ್ನಾಗಿರುತ್ತೆ. ನಮ್ಮ ಸೈಡು ನಾವು ತೆಂಗಿನಕಾಯಿ ಚಟ್ನಿನ ಯಾವ ರೀತಿ ಮಾಡ್ತೀನಿ ಅಂಥೇಳಿ ತೋರಿಸ್ಕೊಡ್ತೀನಿ. ಪಡ್ಡು ಆಗಿದ ತಕ್ಷಣ ನೆಕ್ಸ್ಟ್ ಅದನ್ನೇ ತೋರಿಸ್ತಾ ಇದ್ದೀನಿ. ರೇಷನ್ ಅಕ್ಕಿನಲ್ಲೂ ಕೂಡ ಇಷ್ಟೇ ಚೆನ್ನಾಗಿ ಬರುತ್ತೆ. ಇವಾಗ ರೆಡಿಯಾಗಿದೆ ಫ್ರೆಂಡ್ಸ್. ಇನ್ನೊಂದು ಸೈಡ್ ಕೂಡ ಇದೇ ಥರ ಬೇಯಿಸ್ಕೊಳ್ಳೋಣ. ಸ್ವಲ್ಪ ಇದನ್ನು ಕಡಿಮೆ ಊರಿನಲ್ಲೇ ಇಟ್ಟು ಬೇಯಿಸ್ಕೋಬೇಕಾಗುತ್ತೆ. ಇವಾಗ ಚಟ್ನಿ ಮಾಡೋದು ನೋಡೋಣ. ಒಂದು 4 ಎಸಳು ಬೆಳ್ಳುಳ್ಳಿ, ಪುಟಾಣಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನಕಾಯಿ, ಈರುಳ್ಳಿ ಮತ್ತು ತೆಂಗಿನಕಾಯಿ, ಹುಣಸೆಹಣ್ಣು. ಇಲ್ಲಿ ಕಾಯಿ ಸ್ವಲ್ಪ ಪುಟಾಣಿಗಿಂತ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತಗೊಳ್ಬೇಕು. ಇವಾಗ ಒಂದು ಕಡಾಯಿನಲ್ಲಿ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಇವಾಗ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ, ಬೆಳ್ಳುಳ್ಳಿ, ಮತ್ತು ಹಸಿರು ಮೆಣಸಿನಕಾಯಿ, ಕರಿಬೇವು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು, ಈ ಥರ ಹಸಿರು ಮೆಣಸಿನ್ಕಾಯಿನ ಫ್ರೈ ಮಾಡಿ ಹಾಕೋದ್ರಿಂದ ಖಾರ ಕೂಡ ಅಷ್ಟು ಆಗೋದಿಲ್ಲ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಇವಾಗ ಇದನ್ನೆಲ್ಲ ಚೆನ್ನಾಗಿ
ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಚಟ್ನಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗೆ ಹಸಿ ಹಸಿಯಾಗಿ ಎಲ್ಲ ಹಾಕಿ ಮಾಡೋದಕ್ಕೂ ಈ ಥರ ಫ್ರೈ ಮಾಡಿ ಹಾಕೋದಕ್ಕೂ ತುಂಬಾ ಚೆನ್ನಾಗಾಗುತ್ತೆ. ಒಂದು ಸಾರಿ ಈ ರೀತಿ ಕೂಡ ಟ್ರೈ ಮಾಡಿ ನೋಡಿ ಚಟ್ನಿನ. ಹುಣಸೆಹಣ್ಣು, ಪುಟಾಣಿ, ತೆಂಗಿನಕಾಯಿ ಮತ್ತು ಫ್ರೈ ಮಾಡಿಟ್ಟಿರೋ ಮಸಾಲನ ಇದಕ್ಕೆ ಹಾಕೋತಾ ಇದ್ದೀನಿ. ಉಪ್ಪು ಹಾಕೋತಾ ಇದ್ದೀನಿ. ನೀರು ಹಾಕ್ಕೊಂಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಬೇಕಿದ್ದರೆ ನೀವು ಇಲ್ಲಿ ಇದಕ್ಕೆ ಒಗ್ಗರಣೆ ಕೂಡ ಮಾಡ್ಕೊಳ್ಬೋದು. ಒಗ್ಗರಣೆ ಮಾಡಿಲ್ಲ ಅಂದರೂ ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪ ತರಿಯಾಗಿ ಈ ಥರ ರುಬ್ಕೊಡಿ. ಪಡ್ಡು ಮತ್ತು ಕಾಯಿ ಚಟ್ನಿ ರೆಡಿಯಾಗಿದೆ ಫ್ರೆಂಡ್ಸ್. ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು.